ಬರ್ರಿ ಇವತ್ತು ಚುರುಮುರಿ ಚೂಡ ಹೆಂಗೆ ಮಾಡೋದು ಅಂತ ನೋಡೋಣ. ಭಾರಿ ಮಸ್ತ್ ಆಗ್ತಾವ್ರಿ ಸಂಜೆಗೆ ಕಾಫಿ ಟೈಮ್ಗೆ ಅದು ಬೆಸ್ಟ್ ಕಾಂಬಿನೇಷನ್ ಇದು. ನೋಡೋಣ ಅಂತ ಹೆಂಗೆ ಮಾಡೋದು. ಮೊದ್ಲಿಗೆ ನಾನು ಇಲ್ಲಿ ಏನು ಮಾಡೀನಿ, ಪ್ಯಾನ್ನಾಗ ಎಣ್ಣೆ ಹಾಕ್ಕೊಂಡೀನಿ ರೀ. ಎಣ್ಣೆ ಹಾಕ್ಕೊಂಡು ಒಂದು 2-3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಈಗ ಏನು ಮಾಡ್ತೀನಪ್ಪ ಅಂದರೆ ಶೇಂಗಾ ಅದಾವಲ್ಲ, ಒಂದು ಕೊರ್ದು ಬಟ್ಲದಷ್ಟು ನಾನು ಇಲ್ಲಿ ಶೇಂಗಾ ತೊಗೊಂಡೀನಿ. ಶೇಂಗಾ ಎಲ್ಲ ನೀಟಾಗಿ ನೋಡಿ ಹಿಂಗೆ ಕೆಂಪಾಗುತ್ತಾನೆ ಏನು ಮಾಡಬೇಕು, ನೀವು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ಈಗ ಫ್ರೈ ಮಾಡ್ಕೊಂಡು ಏನು ಮಾಡಾಕತ್ತೀನಿ, ಎಲ್ಲ ತೆಗೆದಿಟ್ಕೊಳಕತ್ತೀನಿ. ಅದಾದ ತಕ್ಷಣ ಪುಟಾಣಿ ಹಾಕ್ಕೊಂಡೀನಿ ರೀ, ಅಂದರೆ ಕಡಲೆಪಪ್ಪು. ಈಗ ಇದನ್ನು ಅಷ್ಟೇ ನಾನು ಒಂದು ಕೊರ್ದು ಬಟ್ಲದಷ್ಟು ತೊಗೊಂಡೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಇದಕ್ಕೆ ತೆಗೆದಿಟ್ಕೊಂಡು ಸ್ವಲ್ಪ ಕೆಂಪಾದ್ರೆ ಸಾಕ್ರಿ, ಭಾಳ ಏನು ಹೊತ್ತು ಭಾಳ ಕಪ್ಪಂಗೂ ಆಗಬಾರ್ದು. ನೋಡಿರಿ ಒಂದು ಸ್ವಲ್ಪ ನೋಡಿ, ಇಷ್ಟು ಕೆಂಪಾದ್ರೆ ಸಾಕು. ಈಗ ಆಗೈತಿದು. ಈಗ ಏನು ಮಾಡೋಣಪ್ಪ ಅಂತಂದರೆ ಇದನ್ನು ತೆಗೆದು ನಾವು ಏನು ಮಾಡೋಣ, ಸೈಡಿಗೆ ತೆಗೆದಿಟ್ಕೊಳ್ಳೋಣಂತೆ. ಹಿಂಗೆ ಅಂದರೆ ಪುಟಾಣಿ ಶೇಂಗಾ ಎಲ್ಲ ಮೊದಲೇ ಹಿಂಗೆ ಹುರಿದಿಟ್ಕೋಬೇಕ್ರಿ, ಅಂದರೆ ಒಗ್ಗರಣೆ ಚಲೋ ಆಗ್ತೈತಿ. ಸ್ವಲ್ಪ ಕೆಂಪಾದ್ರೂ ಚಲೋ ಆಗ್ತಾವೆ ಇವು. ಈಗೇನು ಮಾಡೀನಿ, ಒಂದು ಕೊರ್ದು ಬಟ್ಟದಷ್ಟು ಇಲ್ಲಿ ಕರಿಬೇವು ತೊಗೊಂಡಿರಿ. ಕರಿಬೇವು ಭಾಳಷ್ಟು ಹಾಕಿರಿ, ಅಂದ್ರೆ ಆ ಗಮ್ಮ ಸ್ಮೆಲ್ ಚಂದ ಇರ್ತೈತಿ. ನೀವು ಈ ಪಲ್ಯದಾಗ ಸಾಂಬಾರ್ದೊಳಗೆ ಎಲ್ಲ ತೆಗೆದು ಒಗಿತಿರ್ತೀರಿ, ಇದ್ರಾಗ ಒಗಿದಿದ್ದ ಬರೋದಿಲ್ಲ, ರುಚಿನೇ ಭಾಳ ಆಗ್ತೈತಿ. ನೀವೇ ಇದನ್ನು ಆರಿಸಿ ತಿಂತೀರಿ, ಅಷ್ಟು ಚಲೋ ಆಗಿರ್ತಾವೆ ಇವು, ಕುರುಕುರು ಆಗಿರ್ತಾವೆ, ತಿನ್ನಕ್ಕೆ ಭಾಳ ಮಸ್ತ್ ಇರ್ತೈತಿ, ಹೆಲ್ತಿಗೂ ಭಾಳ ಚಲೋ. ಈಗೇನು ಮಾಡ್ತೀನಪ್ಪ, ಅದೇ ಇದಕ್ಕೆ ಪ್ಯಾನ್ಗನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಲ್ಲಿ ಸಾಸಿವೆ ಹಾಕ್ಕೊಳಕತ್ತೀನಿ ರೀ. ಸಾಸಿವೆ ಒಂದು ಚಮಚದಷ್ಟು ಸಾಸಿವೆ ಹಾಕ್ಕೊಂಡೀನಿ. ಈಗ ಇದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ ರೀ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಎಲ್ಲ ಚಟಪಟ ಚೆಂದಂಗೆ ಸಿಡಿಲಿ ರೀ. ಅದು ಸ್ವಲ್ಪ ಸಿಡಿದ್ರೇ ಅದು ಚಂದ ಅನಿಸ್ತೈತೆ ರೀ. ಈಗೇನು ಮಾಡೀನಿ, ಇಲ್ಲಿ ಒಂದು 4-5 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡೀನಿ ರೀ. ಬೆಳ್ಳುಳ್ಳಿ ತೊಗೊಂಡು ಇದನ್ನು ಪೂರ್ತಿ ಜಜ್ಜಿಲ್ಲ ರೀ, ಅವಳು ಜಜ್ಜಿನ ರೀ, ಭಾಳ ಸ್ಮ್ಯಾಶ್ ಮಾಡಬೇಡ್ರಿ, ಸುಮ್ಮನೆ ಸ್ವಲ್ಪ ಜಜ್ಜಿರಟ, ಬೆಳ್ಳುಳ್ಳಿ ತಲೆ ಮೇಲೆ ಜಜ್ಜಿರಟ. ಈಗೇನು ಮಾಡ್ತೀನಪ್ಪ ಅಂದ್ರೆ ಉಪ್ಪು ಹಾಕೋತೀನಿ. ಯಾಕೆ ನಾ ಈಗ ಉಪ್ಪು ಹಾಕೊಳಕತ್ತೀನಿ ಅಂದ್ರೆ ಬೆಳ್ಳುಳ್ಳಿ ಅರ್ಧಂಬರ್ಧ ಜಜ್ಜಿರ್ತೀವಲ್ಲ ರೀ, ಒಳಗೆ ಉಪ್ಪು ಅದು ಸೇರ್ಕೊಂತಂದ್ರೆ ಮಸ್ತ್ ಟೇಸ್ಟ್ ಕೊಡ್ತೈತಿ. ಹಿಂಗೆ ಕೆಂಪಾಗ್ಬೇಕು ನೋಡ್ರಿ ಬೆಳ್ಳುಳ್ಳಿ, ಕುರುಕುರು ಆಗ್ಬೇಕು ಬೆಳ್ಳುಳ್ಳಿ, ಅಂದ್ರೆ ಭಾಳ ಚಲೋ ಅನಿಸ್ತಾವೆ ಇವು. ಬಾಯಾಗ ಚೂಡದೊಳಗೆ ಸಿಕ್ಕು ಅಂದ್ರೆ ಬೆಸ್ಟ್ ಇರ್ತೈತಿ. ಈಗ ಇದಕ್ಕೆ ಏನು ಮಾಡೋನು ಅಂತಂದ್ರೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾವಿಲ್ಲಿ ಹಾಕೊಂಡ್ಬಿಡೋಣ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾವಿಲ್ಲಿ ಖಾರ ಹಾಕೋತೀನಿ. ಖಾರ ಹಾಕ್ಕೊಂಡು ಇಲ್ಲಿ ಬ್ಯಾಡಗಿ ಖಾರ ತೊಗೊಂಡೀನಿ ರೀ. ಸೊ ಹಾಗಾಗಿ ನಾನು ಇಲ್ಲಿ ಒಂದು 2 ಚಮಚದಷ್ಟು ಬ್ಯಾಡಗಿ ಖಾರ ಹಾಕ್ಕೊಂಡೀನಿ. ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಂಡು, ಅಂದ್ರೆ ಬೆಳ್ಳುಳ್ಳಿ ಒಳಗೆ ಎಲ್ಲ ಮಸಾಲೆ ಕೂಡ್ಬೇಕು ರೀ, ಅಲ್ಲಿ ತನಕ ಹಿಂಗೆ ಚೆಂದಾಗ ಫ್ರೈ ಮಾಡ್ಕೊಳ್ಳೋಣ್ರಿ. ಫ್ರೈ ಮಾಡಿಕೊಂಡು ಇಲ್ಲ ಸ್ವಲ್ಪ ಸಕ್ರೆ ಹಾಕ್ಕೊಳಕತ್ತೀನಿ. ಸಕ್ರೆ ಒಂದು ಚಮಚದಟ್ಟು ತೊಗೊಂಡಿನಿ ನೋಡಿರಿ, ಒಂದು ಚಮಚದ. ಅದು ಆ್ಯಕ್ಚುಲಿ ಬುರ ಸಕ್ರೆ ಅಂದರೆ ಪುಡಿ ಸಕ್ರೆ ಹಾಕಬೇಕು. ನಾ ಇಲ್ಲಿ ಹಂಗೆ ಫುಲ್ ಸಕ್ರೆ ಹಾಕಕತ್ತೀನಿ. ನೆಕ್ಸ್ಟ್ ನಾ ಇಲ್ಲಿ ಅರ್ಧ ನಿಂಬೆಹಣ್ಣು ತೊಗೊಂಡಿನಿ. ನಿಂಬೆಹಣ್ಣಲ್ಲಿ ಫುಲ್ ಅರ್ಧ ನಿಂಬೆಹಣ್ಣು ಹಾಕೋರಿ. ಹುಳಿ ಸ್ವಲ್ಪ ಬೇಕಂತಂದ್ರೆ ಬಾಯಾಗ ಸ್ವಲ್ಪ ಹುಳಿ ಸಕ್ರೆ ಬೇಕಂತಂದ್ರೆ, ಕಟ್ಟ ಬೇಕಂತಂದ್ರೆ ಹುಳಿ ಸ್ವಲ್ಪ ನಿಂಬೆಹಣ್ಣು ಮತ್ತು ಸಕ್ರೆ ಸ್ವಲ್ಪ ಭಾಳ ಹಾಕೋರಿ. ಈಗೇನಾಯ್ತು, ಬೆಳ್ಳುಳ್ಳಿ ಒಳಗೆಲ್ಲ ನೋಡಿ ಎಷ್ಟು ಚಂದ ಮಸಾಲ ಕೂಡೈತಿ. ಇದು ಬೆಳ್ಳುಳ್ಳಿನ ಹಂಗೆ ತಿನ್ನೋಕೆ ಭಾಳ ಮಸ್ತ್ ಆಗ್ತೈತೆ ರೀ. ಇದೆಲ್ಲ ಫ್ರೈ ಆಗೋದ ಕೂಡಲೇ ಈಗ ನಾ ಏನು ಮಾಡ್ತೀನಿ ಅಂತಂದ್ರೆ ಇದಕ್ಕೆ ಈಗ ಚುರುಮುರಿ ಸೇರಿಸ್ಕೊತೀನಿ. ಅಂದರೆ ಗೊಳ್ಳು ಚುರುಮುರಿ ತೊಗೊಂಡಿಲ್ರಿ, ಇಲ್ಲಿ ದಪ್ಪನ ಚುರುಮುರಿ, ಉಪ್ಪಿನ ಚುರುಮುರಿ, ದಪ್ಪನ ಚುರುಮುರಿ ತೊಗೊಂಡಿನಿ. ಗೊಳ್ಳು ಚುರುಮುರಿ ಅದೊಂಥರ ಟೇಸ್ಟ್ ಬೇರೆ ಕೊಡ್ತೈತೆ ರೀ, ಇದೊಂಥರ ಟೇಸ್ಟ್ ಬೇರೆ ಕೊಡ್ತೈತಿ. ಇದು ಚಲೋ ಆಗ್ತಾವೆ ರೀ, ಅದು ಚಲೋ ಆಗ್ತಾವೆ. ನನಗೆ ಇವು ಸೇರ್ತಾವೆ, ಸೊ ಹಾಗಾಗಿ ನಾನು ಇವ್ನ ಮಾಡಾಕತ್ತೀನಿ. ಈಗೇನು ಮಾಡ್ರಪ್ಪ ಅಂತಂದರೆ ಅಷ್ಟು ಮಸಾಲೆ ಏನೈತಲ್ಲ ಬೆಳ್ಳುಳ್ಳಿ ಜೋಡಿ, ಆ ಮಸಾಲನ ನೀಟಾಗಿ ಕಲಿಸ್ಕೊರಿ. ಒಂದು ಸ್ವಲ್ಪ ಚುರುಮುರಿ ಏನೈತಲ್ಲ ಅದು ಬೆಳ್ಳಗೆ ಉಳಿಲಾರ್ದಂಗೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊರಿ. ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊರಿ. ಮಾಡಿಕೊಂಡು ಮೇಲೆ ಏನು ನೀವು ಕರೆದಿಟ್ಕೊಂಡಿದ್ರಲ್ಲ ಶೇಂಗಾ, ಪುಟಾಣಿ ಮತ್ತು ಕರಿಬೇವು ಸೊಪ್ಪು, ಇದನ್ನೇನು ಮಾಡಿರಿ ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಡ್ರಿ. ನೀವು ಇದಕ್ಕೆ ಇದು ಕೂಡ ಹಾಕ್ಕೋಬೋದು ರೀ, ಗೋಡಂಬಿ ಹಾಕ್ಕೋಬೋದು, ಮತ್ತು ಒಣ ಕೊಬ್ಬರಿ ಸ್ಲೈಸಸ್ ಕಟ್ ಮಾಡಿ ಹಾಕ್ಕೋಬೋದು, ಚಲೋ ಆಗ್ತಾವೆ ಅವು. ಇದು ಸಿಂಪಲ್ಲಾಗಿ ಬೆಸ್ಟ್ ನೋಡಿರಿ. ಬೆಳ್ಳುಳ್ಳಿ ನೋಡಿರಿ ಎಷ್ಟು ಕುರುಕುರಿ, ಎಷ್ಟು ಚಂದ ಮಸಾಲ ಒಳಗೆ ಎಷ್ಟು ತುಂಬೈತಿ. ಇದು ತಿನ್ನೋಕೆ ಎಷ್ಟು ರುಚಿ ಇರ್ತೈತೆ ಗೊತ್ತೈತೇನ್ರಿ. ಈಗ ನಮ್ಮ ಹುಡುಗರು ಅಂತೂ ಇವು ಆರಿಸಿ ತಿಂತಿರ್ತಾವೆ, ಅಷ್ಟು ಚಂದ ಆಗ್ತೈತಿ ಇದು. ಈಗ ನೋಡಿರಿ ಎಷ್ಟು ಚಂದ ಕರ್ದಾವೆಲ್ಲ ಶೇಂಗಾ ಎಲ್ಲ. ಈಗ ಇದು ಸೂಪರ್ ಆಗೈತಿ, ಮಸ್ತ್ ಆಗೈತಿ, ತಿನ್ಬೇಕು ಅನ್ಸಕತ್ತೈತಿ. ಇದಕ್ಕೊಂದು ಬೆಸ್ಟ್ ನಾನು ಏನು ಮಾಡ್ತೀನಿ, ಈಗ ಉಳ್ಳಾಗಡ್ಡಿ ಹೆಚ್ಕೊಂಡೀನಿ ರೀ, ಒಂದು ಅರ್ಧ ನಿಂಬು ಇಟ್ಕೊಂಡೀನಿ. ಹಸಿ ಉಳ್ಳಾಗಡ್ಡಿ ಇಟ್ಟಿದ್ರೆ ರುಚಿ ರೀ. ಇದಕ್ಕೊಂದು ಕಪ್ ಚಹಾ ಮಾಡ್ಕೊಳಕತ್ತೀನಿ ಸದ್ಯ. ಬರ್ರಿ ಬಿಸಿ ಚಹಾ, ಚೋಡ, ಚುರುಮುರಿ ತಿನ್ನೋ ನೀವು ನೋಡಕತ್ತೀರಿ. ಯಾಕೆ ನೀವು ಹೋಗ್ರಿ, ನೀವು ಚೋಡ ಅದು ಮಾಡ್ಕೊರಿ. ಚುರುಮುರಿ ಚೋಡ ಮಾಡ್ಕೊಂಡು ಬಿಸಿ ಚಹಾ ಜೋಡಿ ಬೆಸ್ಟ್ ಕಾಂಬಿನೇಷನ್ ರೀ. ಇದ್ರ ಜೊತೆ ಮಿರ್ಚಿ ಬಜ್ಜಿ ಇತ್ತಂತಂದ್ರೆ ತೀರಾ ಚಂದ ಇರ್ತೈತೆ ರೀ. ಈಗ ನೋಡೋಣ ಬರ್ರಿ, ಟೇಸ್ಟ್ ಮಾಡೋಣ. ಎಲ್ಲ ರೆಡಿ ಐತಿ. ಹಿಂಗೆ ಉಳ್ಳಾಗಡ್ಡಿ ತೊಗೊಂಡು ಚೋಡ ಹಾಕ್ಕೊಂಡು ಒಂದೊಂದು ಸಿಪ್ಪು ಚಹಾ ಕುಡಿತಿದ್ರಿ, ಎಷ್ಟು ಚಂದ ಇರ್ತೈತೆ ರೀ. ಹೋಪ್ ಎಲ್ಲರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ನೀವು ಟ್ರೈ ಮಾಡಿರಿ. ಹಿಂಗೆ ಲೈಕ್ ಮಾಡ್ಕೊತಾಯಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಹಿಂಗೆ ಇರಲಿ ರೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್.